ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನು ನೋಡಿ ಇವತ್ತು ಮಕ್ಕಳಿಗೆ ತರಕಾರಿ ಊಟ ಮಾಡಿ ಬೇಜಾರಾಗಿದೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ನೋಡಿ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ ನೋಡಿ, ಎಗ್ಗೆ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ. ಹೇಗೆ ಮಾಡ್ತಾಯಿದ್ದೀನಿ ಅಂತ ನೋಡಿ. ನಾನಂತೂ ಊಟ ಮಾಡಲ್ಲ, ಆದರೆ ಮಕ್ಕಳಿಗೆ ಮಾಡಿಕೊಡ್ಬೇಕಂತ ಮಾಡಿಕೊಡ್ತಾಯಿದ್ದೀನಿ ನೋಡಿ. 7 ಎಗ್ ತೊಗೊಂಡಿದ್ದೀನಿ. ಎಗ್ ತೊಗೊಂಡು ಮತ್ತು ಒಂದು ಕಡೆ ಈರುಳ್ಳಿ ಕಟ್ ಮಾಡಿಟ್ಕೊಂಡು, ಟೊಮಾಟೊ ಕಟ್ ಮಾಡ್ಕೊಂಡು, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಕರಿಬೇವು ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿಯಲ್ಲಿ ಎಣ್ಣೆ ಹಾಕಿದ್ದೀನಿ ನೋಡಿ. ಎಣ್ಣೆ ಹಾಕಿ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಚೆನ್ನಾಗಿ ಕೆಂಪಗಾದ್ಮೇಲೆ ಅದರಲ್ಲಿ ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ಇದರಲ್ಲಿ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ ಹಾಕ್ಕೋಬೇಕು. ಈ ಥರ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನೋಡಿ. ಈ ಥರ ಚೆನ್ನಾಗಿ ಕೆಂಪಗಾಗೋ ತನಕ ಸಣ್ಣಗೆ ಉರಿಯಲ್ಲಿ ಕೆಂಪಗಾಗೋ ತನಕ ಉಳ್ಳಾಗಡ್ಡಿನ ಇದು ಮಾಡಬೇಕು ನೋಡಿ, ಕೆಂಪಗೆ ಮಾಡಿಸ್ಕೊಳ್ಬೇಕು ನೋಡಿ. ಈ ಥರ ಕೈ ಆಡಿಸ್ತಾ ಇರಬೇಕು, ಅಂದರೆ ಕೆಂಪಗಾಗುತ್ತೆ ಬೇಗ. ಈ ಥರ ಆಗಬೇಕು ನೋಡಿ. ಈಗ ಇದರಲ್ಲಿ ಏನೇನು ಆ್ಯಡ್ ಮಾಡಬೇಕು ಅನ್ನೋದೆಲ್ಲ ತೋರಿಸ್ಕೊಡ್ತೀನಿ ನೋಡಿ. ನೀವು ಮಾಡ್ತಿರ್ಬೋದು, ಆದರೆ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನೀವು ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ನೋಡಿದ್ರಲ್ಲಿ ಇವಾಗ ಫುಲ್ ಈರುಳ್ಳಿ ಕೆಂಪಗಾಗಬೇಕು. ಆ ಥರ ಸ್ವಲ್ಪ ಹಸಿ ಇರುತ್ತಲ್ವ, ಈರುಳ್ಳಿ ಬೇಗ ಕೆಂಪಾಗೋದಿಲ್ಲ. ಹಾಗಾಗಿ ಮತ್ತೆ ಅದು ಕೈ ಆಡಿಸ್ತಾನೆ ಇರಬೇಕು. ಟೊಮೊಟೊ ಕಟ್ ಮಾಡಿಟ್ಟಿದ್ದೀನಿ, ಈರುಳ್ಳಿ ಮತ್ತು ಎಗ್ ಇಟ್ಟಿದ್ದೀನಿ ನೋಡಿ. ಇಲ್ಲಿ ನನ್ನ ಮಕ್ಕಳಿಗೆ ಎಗ್ ಅಂದರೆ ತುಂಬ ಇಷ್ಟ, ಬಟ್ ನಾನು ತಿಂಬಲ್ಲ. ಹಾಗಾಗಿ ಅವ್ರಿಗೆ ಮಾಡಿಕೊಡ್ತಾ ಇರಲಿಲ್ಲ. ಆದರೆ ಇವಾಗ ಮಾಡಿಕೊಡ್ಬೇಕು ಅಂತ, ಈಗ ಮಳೆಗಾಲ ಅಲ್ವಾ, ತುಂಬ ಮಳೆಗಾಲ ಇದೆ. ಮಕ್ಕಳಿಗೆ ಸ್ವಲ್ಪ ಕೆಮ್ಮು ನೆಗಡಿ ಏನಾದರೂ ಇದ್ದರೂ ಕಡಿಮೆ ಆಗುತ್ತೆ ಅಂತ ಮಾಡಿದ್ದೀನಿ ನೋಡಿ. ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ಇದರಲ್ಲಿ. ಇವಾಗ ಈ ಥರ ಟೊಮೊಟೊ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಟೊಮೊಟೊನೂ ಮೆತ್ತಗಾಗಬೇಕು. ಈರುಳ್ಳಿ ಜೊತೆನೇ ಟೊಮೊಟೊನೂ ಚೆನ್ನಾಗಿ ಮೆತ್ತಗಾದರೆ ಏನಾಗುತ್ತೆ ಅಂದರೆ ಎಣ್ಣೆ ಚೆನ್ನಾಗಿ ಬಿಡುತ್ತೆ. ಹಾಗಾಗಿ ಮಾಡಿದ್ದೀನಿ ನೋಡಿ. ಇದರಲ್ಲಿ ಇವಾಗ 2 ಚಮಚ ಖಾರ ಹಾಕ್ಕೊಂಡಿದ್ದೀನಿ ನೋಡಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಊಟ ಮಾಡ್ತೀವಿ, ಹಾಗಾಗಿ ನಾನು ಜಾಸ್ತಿ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೂ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಇವಾಗ ಅರಿಶಿಣ ಹಾಕ್ತೀನಿ ನೋಡಿ. ಅರಿಶಿಣ ಹಾಕ್ಕೊಂಡು ಮತ್ತೆ ಕೈ ಆಡಿಸ್ತಾ ಇರಬೇಕು. ಈ ಥರ ಅರಿಶಿಣ ಹಾಕ್ಕೋತಾ ಇದ್ದೀನಿ. ಮತ್ತು ಉಪ್ಪು ಹಾಕ್ಕೋತಾ ಇದ್ದೀನಿ ನೋಡಿ. ಉಪ್ಪು ಹಾಕ್ಕೊಂಡು ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಕೈ ಆಡಿಸಿದಷ್ಟು ಅದೇನಾಗುತ್ತೆ, ಈರುಳ್ಳಿ ಒಳಗಿಂದೆಲ್ಲ ಎಣ್ಣೆ ಚೆನ್ನಾಗಿ ಕೆಂಪಗಾಗಿ ಕಲರ್ ಬರುತ್ತೆ. ಹಾಗಾಗಿ ಕೈ ಆಡಿಸ್ತಾ ಇರ್ತೀನಿ ನೋಡಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕು. ಈ ಥರ ಕೈ ಆಡಿಸ್ಕೊಳ್ತಾ ಇರಬೇಕು. ಅಂದರೆ ಅದು ಎಣ್ಣೆ ಉಪ್ಪು ಖಾರ ಎಲ್ಲ ಮಿಕ್ಸಾಗಿ ಎಣ್ಣೆ ಕೆಂಪಗೆ ಆದಮೇಲೆ ಎಣ್ಣೆ ಬರುತ್ತೆ, ಚೆನ್ನಾಗಿ ಎಣ್ಣೆ ಬಿಡುತ್ತೆ. ಈ ಥರ ರೆಡ್ ಕಲರ್ ಎಣ್ಣೆ ಬಿಡುತ್ತೆ. ಆ ಥರ ಆಯ್ತಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಅಂದರೆ ಎಣ್ಣೆ ಬರುತ್ತೆ, ಚೆನ್ನಾಗಿ ಕೆಂಪಗೆ ಎಣ್ಣೆ ಬರುತ್ತೆ. ಬಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಥರ ಚೆನ್ನಾಗಿ ಕೈ ಆಡಿಸ್ಬೇಕು ನೋಡಿ. ಚೆನ್ನಾಗಿ ಎಷ್ಟು ಮಿಕ್ಸ್ ಮಾಡ್ತೀವಿ ಅಷ್ಟು ಟೇಸ್ಟ್ ಸರಿಯಾಗಿರುತ್ತೆ. ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನೋಡಿ, ಇಲ್ಲಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಈ ಥರ ಆದಮೇಲೆ ಇದರಲ್ಲಿ ನೋಡಿ ಇವಾಗ ಎಗ್ ಒಡೆದು ಹಾಕ್ಕೋಬೇಕು ನೋಡಿ. ಎಗ್ ಹೊಡಿತಾ ಇದ್ದೀನಿ ನೋಡಿ. ಎಗ್ ಹೊಡ್ಕೊಂಡು ಹಾಕ್ಕೋಬೇಕು. ತತ್ತಿ ಹೊಡೆದು ಹಾಕ್ತಿದ್ದೀನಿ ನೋಡಿ. ಈ ಥರ 7 ತತ್ತಿ ತೊಗೊಂಡಿದ್ದೀನಿ. ತತ್ತಿ ತೊಗೊಂಡು ಒಡೆದು ಹಾಕ್ತಾಯಿದ್ದೀನಿ. ಬಂತು ನೋಡಿ, ಒಳಗಡೆಯಿಂದ ಹೊರಗೆ ಬಂತು. ಈ ಥರ ಎಗ್ ಹಾಕ್ಕೋಬೇಕು. ಎಗ್ ಒಡೆದು ಹಾಕ್ಕೋಬೇಕು. 7 ಎಗ್ಗೆಲ್ಲ ಒಡೆದು ಹಾಕಿದ್ದೀನಿ. ನಾನು ತಿನ್ನೋಲ್ಲ, ಆದರೆ ನಮ್ಮ ಮನೇಲಿ ಎಲ್ಲರೂ ತಿಂತಾರೆ. ಹಾಗಾಗಿ ಅವರಿಗೆಲ್ಲ ಮಾಡಿಕೊಟ್ಟಿದ್ದೀನಿ ನೋಡಿ. ಈ ಥರ ಎಲ್ಲ ಕಟ್ ಮಾಡಿಕೊಂಡು ಹಾಕಬೇಕು. ಹಾಕಿದರೆ ಒಂದು ಬೌಲಲ್ಲಿ ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡು ಇಟ್ಕೋಬೋದು. ಇಲ್ಲಾಂದರೆ ಈ ಥರನೇ ಡೈರೆಕ್ಟಾಗಿಯೂ ಆ್ಯಡ್ ಮಾಡ್ಬೋದು. ನಾನು ಡೈರೆಕ್ಟಾಗಿ ಯಾವಾಗ ಒಡೆದು ಇಡ್ತೀನಿ. ಒಂದು ಬೊಗಣೆಲ್ಲ ತೊಗೊಂಡು ಅದರಲ್ಲಿ ಒಡೆದೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಕ್ತೀನಿ. ಒಮ್ಮೊಮ್ಮೆ ಈ ಥರ ಡೈರೆಕ್ಟು ಆ್ಯಡ್ ಮಾಡ್ತೀನಿ. ಈ ಥರ ಮಾಡಿದ್ದೀನಿ ನೋಡಿ. ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ಎಗ್ಸ್ ಎಲ್ಲ ಒಡೆದು ಹಾಕ್ತಾಯಿದ್ದೀನಿ ನೋಡಿ. ಈ ಥರ 7 ಎಗ್ಗಿದೆ. 7 ಎಗ್ಗೆಲ್ಲ ಒಡೆದಿದ್ದೀನಿ. ಒಗೆದು ಚೆನ್ನಾಗಿ ಇವಾಗ ಕೈ ಆಡಿಸ್ತಾ ಇರ್ಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂಥರ ಇದು ಕಡಲೆ ಹಿಟ್ಟಿನ ಜುಣ್ಕ ಆದ ಹಾಗೆ ಆಗುತ್ತೆ, ಬಟ್ ಸ್ಮೆಲ್ ಥೋಡೆ ಬೇರೆ ಇರುತ್ತೆ ಅಲ್ವಾ. ಹಾಗಾಗಿ ಕಡಲೆ ಹಿಟ್ಟಿನ ಜುಣ್ಕನೂ ನಾವು ಇದೇ ಥರ ಮಾಡ್ತೀವಿ. ಹಾಗಾಗಿ ಇದನ್ನು ಅದೇ ಥರ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವು ಮಾಡಿ ನೋಡಿ. ನೀವು ಮಾಡ್ತಿರ್ಬೋದು, ಆದರೆ ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳಿ. ಮತ್ತು ಹೆಲ್ತಿಗೆ ಚೆನ್ನಾಗಿರುತ್ತಲ್ವ ಮಕ್ಕಳಿಗೆ. ವಾರಕ್ಕೊಮ್ಮೆ ಆದರೂ ತತ್ತಿ ಮಾಡಿಕೊಡ್ಬೇಕು. ಹಾಗಾಗಿ ನಾನು ವಾರಕ್ಕೊಮ್ಮೆ ಮಕ್ಕಳಿಗೆ ಮಾಡಿಕೊಡ್ತೀನಿ. ಯಾವ ದಿವಸ ಸಂಡೇ ಇತ್ತು ಹಾಗಾಗಿ ಮಾಡು ಅಂತ ಹೇಳಿದ್ಮೇಲೆ ಮಾಡಿದ್ದೀನಿ ನೋಡಿ. ಈ ಥರ ಮಾಡ್ಕೋಬೇಕು. ಚೆನ್ನಾಗಾಗಿದೆ ನೋಡಿ. ಇದು ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಎಗ್ ಹೊಡ್ಕೊಂಡು ಈ ಥರ ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಕೈ ಆಡಿಸ್ಬೇಕು ನೋಡಿ. ಅಂದರೆ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದರೆ ಚೆನ್ನಾಗಾಗುತ್ತೆ. ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ಆಗಲಿ, ಬಿಸಿ ಚಪಾತಿ ಜೊತೆ ಆಗಲಿ, ಮಕ್ಕಳು ಅನ್ನ ಜೊತೆನೂ ಸರ್ವ್ ಮಾಡ್ಬೋದು, ತಿನ್ಬೋದು ನೋಡಿ. ಈ ಥರ ಮಕ್ಕಳಿಗೆ ಹೆಲ್ದಿ ಫುಡ್ ಅಲ್ವಾ. ಹಾಗಾಗಿ ಯಾವಾಗ ಮಾಡಿಕೊಡ್ತೀನಿ ಅವ್ರಿಗೆ ನಾನು. ಅವ್ರು ತಿಂತಾರೆ, ಅವ್ರಿಗೆ ಹಾಗೆ ಮಾಡಿಕೊಡ್ತೀನಿ. ಚಪಾತಿ ಜೊತೆ ಬಿಸಿ ಚಪಾತಿ ಜೊತೆ ಎಗ್ ಕರ್ರಿ ಮಾಡಿಕೊಟ್ಟಿದ್ದೀನಿ ನೋಡಿ. ಮಕ್ಕಳು ತಿಂತಾರೆ ಅಂತ ಅವ್ರಿಗೆ ತುಂಬ ಇಷ್ಟ. ಹಾಗಾಗಿ ಮಾಡ್ತೀನಿ. ನನ್ನ ಮಕ್ಕಳು 3 ಮಕ್ಕಳು ತಿಂತಾರೆ, ಹಾಗಾಗಿ ಕೊಡ್ತೀನಿ. ಬಾಯ್ಲ್ ಮಾಡಿದ್ದು ಜಾಸ್ತಿ ತಿನ್ನೋದಿಲ್ಲ. ಈ ಥರ ಮಾಡಿಕೊಟ್ರೆ ತಿಂತಾರೆ. ಹಾಗಾಗಿ ಚೆನ್ನಾಗಿರುತ್ತೆ ಅಂತ ವಾರಕ್ಕೊಮ್ಮೆ ಮಾಡಿಕೊಡ್ತೀನಿ. ಒಮ್ಮೆ ಎಗ್ ಬುರ್ಜಿ
ಬುರ್ಜಿ ಮಾಡ್ತೀನಿ, ಒಮ್ಮೆ ಮಸಾಲ ಕರಿ ಎಗ್ ಮಾಡ್ತೀನಿ, ಮತ್ತು ಒಮ್ಮೆ ಆಮ್ಲೆಟ್ ಮಾಡಿಕೊಡ್ತೀನಿ. ಈ ಥರ ವಾರಕ್ಕೊಮ್ಮೆ ಯಾವ್ದು ಬೇಕಂತಾರೆ ಆ ಥರ ಮಾಡಿಕೊಡ್ತೀನಿ. ಈ ಥರ ಚೆನ್ನಾಗಿ ಚಪಾತಿ ಜೊತೆ ಅನ್ನ ಜೊತೆನೂ ತಿಂತಾರೆ. ಹಾಗಾಗಿ ಮಾಡಿದ್ದೀನಿ. ನೀವು ಹೇಗೆ ಮಾಡ್ತೀರಾ ಅಂತ ಹೇಳಿ, ಮತ್ತು ನೋಡಿ ಕಾಮೆಂಟ್ ಮಾಡಿ. ಸ್ಕಿಪ್ ಮಾಡಬೇಡಿ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.